ತಮಿಳುನಾಡಿಗೆ ನೀರು ಬಿಡುಗಡೆಗೆ ರೈತರ ಆಕ್ರೋಶ. ಸ್ವಾತಂತ್ರ್ಯೋತ್ಸವದಂದೇ ರಸ್ತೆಗಿಳಿದ ಅನ್ನದಾತರು. ದೇಶಾದ್ಯಂತ 80ನೇ ಸ್ವಾತಂತ್ರ್ಯೋತ್ಸವ ಸಂಭ್ರಮ ಮನೆ ಮಾಡಿದರೆ, ಇತ್ತ ಮಂಡ್ಯದಲ್ಲಿ ರೈತರು ತಮ್ಮ ಬೇಡಿಕೆಗಳಿಗಾಗಿ ರಸ್ತೆಗಿಳಿದು ಪ್ರತಿಭಟನೆ ನಡೆಸುತ್ತಿದ್ದಾರೆ. ತಮಿಳುನಾಡಿಗೆ ಕೆಆರ್ಎಸ್ ಡ್ಯಾಂನಿಂದ ನೀರು ಬಿಡುಗಡೆ ಮಾಡಲಾಗುತ್ತಿದೆ ಎಂದು ಆರೋಪಿಸಿ ರಾಜ್ಯ ರೈತ ಸಂಘದ ನೇತೃತ್ವದಲ್ಲಿ ಸಂಜೆ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ. ರಾಜ್ಯ ಸರ್ಕಾರ ಹಾಗೂ ನೀರಾವರಿ ಇಲಾಖೆ ವಿರುದ್ಧ ಘೋಷಣೆ ಕೂಗಿದ ರೈತರು ತಮಿಳುನಾಡಿಗೆ ನೀರು ಹರಿಸುವುದನ್ನು ನಿಲ್ಲಿಸಿ ಮಂಡ್ಯ ಜಿಲ್ಲೆಯ ನಾಲೆಗಳಿಗೆ ನೀರು ಬಿಡಬೇಕು, ಅಲ್ಲದೆ ನಮ್ಮಲ್ಲೇ ಕುಡಿಯುವ ನೀರಿಗೆ ಸಮಸ್ಯೆ ಇರುವಾಗ ತಮಿಳುನಾಡಿಗೆ ನೀರು ಹರಿಸುತ್ತಿರುವುದು ಸರಿಯಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆ ಪ್ರತಿಭಟನಾ ಸ್ಥಳಕ್ಕೆ ಸಚಿವ ಎನ್ ಚಲುವರಾಯಸ್ವಾಮಿ ಭೇಟಿ ನೀಡಿ ರೈತರ ಅಹವಾಲು ಆಲಿಸಿದರು. ರೈತರ ಪರ ಸರ್ಕಾರ ನಿರಂತರವಾಗಿ ಕೆಲಸ ಮಾಡುತ್ತಿದ್ದು, ಐಸಿಸಿ ಸಭೆ ನಡೆಸಿ ನಾಲೆಗಳಿಗೆ ನೀರು ಬಿಡುವ ಕುರಿತು ತೀರ್ಮಾನ ಕೈಗೊಳ್ಳಲಾಗುವುದು. ಹೀಗಾಗಿ ರೈತರು ಯಾವುದೇ ಆತಂಕ ಪಡುವ ಅಗತ್ಯವಿಲ್ಲ ಎಂದು ಭರವಸೆ ನೀಡಿದರು. ನಾವು ಮಾಡಲಿಕ್ಕೆ ಸಾಧ್ಯನೋ ಅದನ್ನ ನಾವು ಮಾಡ್ತಾನೆ ಇದ್ದೀವಿ ನಿರಂತರವಾಗಿ. ಕೃಷಿನಲ್ಲೂ ಯಾವುದು ಸಹ ನೀವು ಈಗ ಪಂಪ್ ಸೆಟ್ಗಳಿಗೆ 10,000 ಇದನ್ನ ಪಂಪ್ ಸೆಟ್ಗಳಿಗೆ ರಿಯಾಯಿತಿ ಕೊಟ್ಟಿರ್ತಕ್ಕಂಥದ್ದು, ಸಬ್ಸಿಡಿ ಕೊಟ್ಟಿರ್ತಕ್ಕಂಥದ್ದು, ಕಟಾವು ಮಾಡೋ ಮಿಷನ್ ಕೊಟ್ಟಿರ್ತಕ್ಕಂಥದ್ದು, ಪ್ರತಿಯೊಂದು ಕೊಡ್ತಾ ಇದ್ದೀವಿ. ನನಗೆ ಅರ್ಥ ಆಯ್ತಾ ಇಲ್ಲ ಯಾಕೆ ಅಂತ. ಇನ್ನೊಂದು ದಿವಸ ನಾನು ಸಪ್ರೇಟ್ ಎಲ್ಲ ಸಂಘಟನೆಯವ್ರನ್ನ ಮಂಡ್ಯದಲ್ಲಿ ಕರೀಲಿಕ್ಕೆ ಹೇಳಿದ್ದೀನಿ. ನಮ್ಮ DC ಅವರಿಗೆ ವಿಶೇಷವಾಗಿ ಒಂದು ದಿವಸ ಅದನ್ನೇ ಕೂತು ಮಾತಾಡೋಣ. ಎಲ್ಲ ವಿಚಾರವನ್ನು ಎಲ್ಲ ಸಂಘಟನೆಯವರು ಕರೀಲಿಕ್ಕೆ ಹೇಳಿದ್ದೀನಿ. 5-6 ಸಂಘಟನೆ ಏನಿದೆ ಎಲ್ಲರನ್ನೂ ಕರೀಲಿಕ್ಕೆ ಹೇಳಿದ್ದೀನಿ. DC ಆಫೀಸಲ್ಲಿ ಕೂತ್ಕೊಂಡು ಒಂದು 3 hours ಚರ್ಚೆ ಮಾಡೋಣ. ಒಂದು ನಿಮಿಷ ಇರಪ್ಪ ದಯಮಾಡಿ. ಆಮೇಲೆ ನೀರು ಹೇಮಾವತಿ ನೀರನ್ನು ನಿನ್ನೆ ರಾತ್ರಿಯೇ ಬಿಡಲಿಕ್ಕೆ ಹೇಳಿದ್ದೀನಿ ಕಾಲುವೆಗೆ. ತುಮಕೂರು ಮತ್ತು ಹಾಸನ ಮಂಡ್ಯ ಜಿಲ್ಲೆಯ ಎಲ್ಲ ಕಾಲುವೆಗಳಿಗೆ ಕೆರೆ ತುಂಬೋದಕ್ಕೆ ನೀರನ್ನು ಬಿಡಲಿಕ್ಕೆ ಹೇಳಿದ್ದೀನಿ. ಮೀಟಿಂಗ್ನ ಅವರು ಬುಧವಾರನ ಅಥವಾ ಗುರುವಾರನೋ ICC ಮೀಟಿಂಗ್ ಮಾಡ್ಕೋತಾರೆ. ನಾನು ಸಹ KRS ಸ್ಟೇಟ್ನಲ್ಲಿ ಮಂಗಳವಾರ ದಿವಸ ಮೀಟಿಂಗ್ ಮಾಡೋಣ ಅಂತಿದ್ದೀನಿ. ಮಂಗಳವಾರ ಅಥವಾ ಬುಧವಾರ ನಾನು ಇವತ್ತು ದಿನಾಂಕ ಗುರ್ತು ಮಾಡಿ ಬೆಂಗಳೂರಿನಲ್ಲೇ ICC ಮೀಟಿಂಗ್ ಮಾಡ್ತೀವಿ. ಮೀಟಿಂಗ್ ಮಾಡೋ ದಿವಸ ಯಾವ ರೀತಿ ನೀರನ್ನು ಕಾಲುವೆಗೆ ಬೆಳೆಗೆ ಅದು ಕಟ್ ನೀರು ಕೊಡಬೇಕಾ, ಅರೆಬೆಳೆ ಕೊಡಬೇಕಾ, ಕುಸ್ಕಿ ಕೊಡಬೇಕಾ, ಇದಕ್ಕೆ ಅವತ್ತು ನಾನು ಎಲ್ಲ ಮಾಹಿತಿಯನ್ನು ತಗೊಂಡು ಅವತ್ತು ಅನೌನ್ಸ್ ಮಾಡ್ತೀನಿ. ಇವತ್ತು ನಾನು ಎಲ್ಲ ಶಾಸಕರು ICC ಕಮಿಟಿ ಮುಂದೆ ಮಾಡಬೇಕಾದದನ್ನು ನಾನು ಎಲ್ಲೇ ಅನೌನ್ಸ್ ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ. ಅವತ್ತಲ್ಲಿ ನಾನು ಮಂಗಳವಾರ ಅಥವಾ ಬುಧವಾರ ತಗೊಂಡು ಮಾಡ್ತೀನಿ. ಹೇಮಾವತಿದು ಬಿಡ್ತೀವಿ. ಅದರಿಂದ ದಯಮಾಡಿ ನೀವೆಲ್ಲರೂ ಸಹ ಒಂದು ಮಾತನ್ನು, ಮಂಡ್ಯ ಜಿಲ್ಲೆಯ ನಿಮ್ಮ ರೈತರ ಮಗ ಒಬ್ಬ ಇವತ್ತು ನೀರಾವರಿ ಸಚಿವನಾಗಿ ಈ ಸರ್ಕಾರ ಮುಖ್ಯಮಂತ್ರಿಗಳ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ದಯಮಾಡಿ ನೀವೆಲ್ಲರೂ ಅರ್ಥ ಮಾಡ್ಕೊತೀರಾ ಅಂದ್ಕೊಂಡಿದ್ದೀನಿ. ಇನ್ನು ಬರ ಘೋಷಣೆ ಮಾಡುವಂತೆ ರೈತರು ಪಟ್ಟು ಹಿಡಿದಿದ್ದು, ಬರ ಘೋಷಣೆಗೆ ನಿಗದಿತ ಮಾರ್ಗಸೂಚಿಗಳಿವೆ. ಈಗಾಗಲೇ ಕೇಂದ್ರಕ್ಕೆ ವರದಿ ಕಳುಹಿಸಲಾಗಿದ್ದು, ಆಗಸ್ಟ್ ಅಂತ್ಯದವರೆಗೂ ಮುಂಗಾರು ಅವಧಿ ಇರುವುದರಿಂದ ರೈತರು ಆತಂಕ ಪಡಬಾರದು ಎಂದು ಸಚಿವ ಚಲುವರಾಯಸ್ವಾಮಿ ತಿಳಿಸಿದರು. ಈ ವೇಳೆ ಹಲವರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ಮಂಡ್ಯ.